22 ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ. ಮೋದಿ ಮತ್ತು ಬಿಜೆಪಿ ಮಾಡಿದ್ದೇನೋ ರೊಚ್ಚಿಗೆದ್ದ ಟಗರು ಗುಮ್ಮಿದ್ದೆಗೆ. ದೇಶದ ಬರೋಬ್ಬರಿ 22 ಲಕ್ಷ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಅನ್ಯಾಯವಾಗಿದೆ. ಈ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಅದೇಕೆ ದನಿ ಎತ್ತುತ್ತಿಲ್ಲ? ಅದೇಕೆ ನೀಟ್ ಪರೀಕ್ಷೆ ರದ್ದಾಯಿತು? ಅದೇಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಯಿತು? ಮೋದಿ ಮತ್ತು ಬಿಜೆಪಿ ನಾಯಕರು ಅಸಲಿಗೆ ಮಾಡಿದ್ದೇನೋ? ಈ ಬಗ್ಗೆ ರೊಚ್ಚಿಗೆದ್ದ ಟಗರು ಗುಮ್ಮಿದ್ದೆಗೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಿಜಾಬ್ ಸೇರಿದಂತೆ ಧಾರ್ಮಿಕ ಉಡುಪುಗಳನ್ನು ಧರಿಸಲು ಅನುಮತಿ ನೀಡಿರುವ ಕರ್ನಾಟಕ ಸರ್ಕಾರದ ಆದೇಶವನ್ನು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ದೊಡ್ಡದು ಮಾಡಿ ತೋರಿಸುತ್ತಿವೆ. ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು ಸಮುದಾಯೀಕರಣ ಮಾಡುತ್ತಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಕರ್ನಾಟಕ ಸರ್ಕಾರವು ಮೇ 13ರಂದು ಹಿಜಾಬ್ ಜನಿವಾರ, ಶಿವದಾರ ಹಾಗೂ ರುದ್ರಾಕ್ಷಿ ಧರಿಸಲು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡುವ ಆದೇಶವನ್ನು ಹೊರಡಿಸಿತ್ತು. ಈ ಆದೇಶವು ಹಿಜಾಬ್ ವಿರುದ್ಧ ಕೇಸರಿ ಶಾಲಾ ವಿವಾದದ ನಡುವೆ 2022ರಲ್ಲಿ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಸರ್ಕಾರಿ ಶಾಲೆಗಳಲ್ಲಿ ಹಿಜಾಬ್ ನಿಷೇಧವನ್ನು ರದ್ದುಗೊಳಿಸಿತ್ತು. ಇದೇ ವಿಷಯವನ್ನ ದೊಡ್ಡದು ಮಾಡಿ ಬೀದಿಗಿಳಿದು ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸುತ್ತಿದ್ದಾರೆ. ಆದ್ರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ದೇಶದ 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದ ನೀಟ್ ಪರೀಕ್ಷೆ ರದ್ದಾದ ವಿಚಾರದ ಬಗ್ಗೆ ಮಾತನಾಡುವ ಬದಲು ರಾಜ್ಯ ಸರ್ಕಾರದ ಆದೇಶದ ಕುರಿತು ಯಾಕೆ ಚರ್ಚೆ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಸಂವಿಧಾನದ ಎಲ್ಲಾ ಧರ್ಮಗಳಿಗೆ ಸಮಾನ ಗೌರವ ನೀಡುವ ತತ್ವಕ್ಕೆ ಅನುಗುಣವಾಗಿ ರಾಜ್ಯದ ಶಾಲೆ ಮತ್ತು ಕಾಲೇಜುಗಳಲ್ಲಿ ಪರಿಷ್ಕೃತ ವಸ್ತ್ರ ನೀತಿ ಜಾರಿಗೆ ತಂದಿದೆ ನಮ್ಮ ಸರ್ಕಾರ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ಸಮಾಜವನ್ನ ವಿಭಜಿಸಲು ಯತ್ನಿಸುವವರಿಗೆ ಈ ಆದೇಶದಿಂದ ಅಸಮಾಧಾನವಾಗುವುದು ಸಹಜ. ಅವರು ಆತ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ನೀಟ್ ಪರೀಕ್ಷೆ ರದ್ದು. ಮೋದಿಯಿಂದ ಪರೀಕ್ಷೆ ಪೇ ಚರ್ಚೆ ಯಾಕಿಲ್ಲ? ದೇಶಾದ್ಯಂತ ಚರ್ಚೆಯಾಗುತ್ತಿರೋದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೀಟ್ ಪರೀಕ್ಷೆ ರದ್ದಾದ ವಿಷಯ. ಆದ್ರೆ ಪರೀಕ್ಷಾ ಪೇ ಚರ್ಚೆ ನಡೆಸಿ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆ ಎಂದು ಹೇಳುವ ಪ್ರಧಾನಿ ನರೇಂದ್ರ ಮೋದಿ ಅವರಾಗಲಿ, ರಾಜ್ಯ ಬಿಜೆಪಿ ನಾಯಕರಾಗಲಿ ನಿರಪರಾಧಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿದ ಈ ಗಂಭೀರ ಅಪರಾಧದ ಬಗ್ಗೆ ಒಂದು ಮಾತು ಆಡಿಲ್ಲ ಯಾಕೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ವಿಷಯದಲ್ಲಿ ಬಿಜೆಪಿ ನಾಯಕರೇ ಭಾಗಿಯಾಗಿದ್ದಾರೆ ಎಂಬ ಗಂಭೀರ ಆರೋಪಗಳಿದ್ರು ಅವರು ಪ್ರಧಾನಿ ಹಾಗೂ ಶಿಕ್ಷಣ ಸಚಿವರನ್ನ ರಕ್ಷಿಸುವ ಕೆಲಸದಲ್ಲಿ ತೊಡಗಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಜೊತೆಗೆ ನೀಟ್ ಪರೀಕ್ಷೆಯ ಅಕ್ರಮಗಳಿಗೆ ಬಲಿಯಾದ ದೇಶದ 22 ಲಕ್ಷ ವಿದ್ಯಾರ್ಥಿಗಳಿಗೆ ಇದು ದ್ರೋಹವಲ್ಲವೇ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ತಮ್ಮ ಸರ್ಕಾರ ನಡೆಸಿದ ಸಿಇಟಿ ಪರೀಕ್ಷೆಯಲ್ಲಿ 1 ಅಥವಾ 2 ಕೇಂದ್ರಗಳಲ್ಲಿ ಲೋಪ ಕಂಡು ಬಂದಾಗ ರಾಜ್ಯ ಬಿಜೆಪಿ ನಾಯಕರು ದೊಡ್ಡ ಗದ್ದಲ ಸೃಷ್ಟಿ ಮಾಡಿ ಪ್ರತಿಭಟನೆ ನಡೆಸಿದ್ರು. ಆದ್ರೀಗ ಕರ್ನಾಟಕದ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನ್ಯಾಯವಾದರೂ ಬಿಜೆಪಿ ನಾಯಕರು ಮೌನವಾಗಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಕರ್ನಾಟಕದ ವಿದ್ಯಾರ್ಥಿಗಳ ಬಗ್ಗೆ ಅವರಿಗೆ ಕನಿಷ್ಠ ಕಾಳಜಿ ಇದೆಯೇ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಹಿಂದಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಪರಿಚಯಿಸಿದ್ದ ಸಿಇಟಿ ಪರೀಕ್ಷೆಯನ್ನ ಬಡ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮತ್ತು ವೈದ್ಯರಾಗಲು ನೆರವಾದ ಕ್ರಾಂತಿಕಾರಿ ಹೆಜ್ಜೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಬಣ್ಣಿಸಿದ್ದಾರೆ. ಆದ್ರೆ ಕೇಂದ್ರದ ಬಿಜೆಪಿ ಸರ್ಕಾರ ಆ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ದುರ್ಬಲಗೊಳಿಸಿದೆ ಅಂತಾನು ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರವನ್ನ ಕೇಳುವವರು ಯಾರು? ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ. ನೀಟ್ ವಿಚಾರದಲ್ಲಿ ಮನೆನೇ ಹೇಳಿದ್ದೀನಲ್ಲ, ನೀಟ್ ವಿಚಾರದಲ್ಲಿ ಸುಮಾರು 89 ಲೀಕ್ಗಳಾಗಿದ್ದಾವೆ ಈ ದೇಶದಲ್ಲಿ. ಅದರಲ್ಲಿ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಇರತಕ್ಕಂಥ, ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರತಕ್ಕಂಥ ಸುಮಾರು 21 ಸಂದರ್ಭದಲ್ಲಿ 21 ಬಾರಿ ಲೀಕ್ಗಳಾಗಿದ್ದಾವೆ. ನೀಟ್ ಇರ್ಬೋದು, NET ಇರ್ಬೋದು, ಅಥವಾ ನೀವು CBI ಎಕ್ಸಾಮ್ಸ್ ಪೇಪರ್ಗಳು ಇರ್ಬೋದು, ಇಂಥ ಭಾಳಷ್ಟು ಲೀಕ್ಗಳಾಗಿದ್ದಾವೆ. ಈ ಬಾರಿಯನ್ನು ಭಾಳ ದೊಡ್ಡ ಚರ್ಚೆಗೆ ಬಂದಿದೆ. ಅದು ಅವರಿಗೆಲ್ಲ ಕಾಮನ್. ಅದು ದೇಶದಲ್ಲಿ ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಇದರ ಹಿಂದಿರೋ ಕಾಣದ ಕೈಗಳು ಯಾವುವು? ಕೇಂದ್ರ ಸರ್ಕಾರದ ಪ್ರಭಾವಿ ಸಚಿವರ ಮೇಲೆಯೇ ಆರೋಪಗಳು ಕೇಳಿಬರುತ್ತಿವೆ. ಆದ್ರೂ ಸೋಕಾಲ್ಡ್ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೇಂದ್ರ ಸರ್ಕಾರದ ವಿರುದ್ಧ ಗಟ್ಟಿಯಾಗಿ ದನಿ ಎತ್ತುತ್ತಿಲ್ಲ. ಏನೋ ಎಲ್ಲಾ ಸುದ್ದಿಗಳಲ್ಲಿ ಇದು ಒಂದು ಸುದ್ದಿ ಅನ್ನೋ ರೀತಿ ತಿಳಿಸಿ ಬಿಡ್ತಾ ಇವೆ. ಈ ಬಗ್ಗೆ ಕೆಂಡ ಕಾರಿರೋ ಸಚಿವ ಸಂತೋಷ್ ಲಾಡ್, ಕೇಂದ್ರ ಸರ್ಕಾರ ಏನ್ ಮಾಡಿದ್ರು ನಡೆಯುತ್ತೆ, ಏನ್ ಸೋರಿಕೆಯಾದ್ರೂ ಲೆಕ್ಕಿಲ್ಲ ಬುಕ್ಕಿಲ್ಲ, ಕೇಂದ್ರವನ್ನ ಕೇಳುವವರು ಯಾರು? ಅವರ ನೀಟ್ ಸೋರಿಕೆಗೆ ಲೆಕ್ಕವಿಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಬೇರೆ ಗುಜರಾತ್ನಲ್ಲಿ, ರಾಜಸ್ಥಾನ್ನಲ್ಲಿ, ಮಧ್ಯಪ್ರದೇಶ, ಮಹಾರಾಷ್ಟ್ರದಲ್ಲಿ, ಬಿಹಾರದಲ್ಲಿ, ಅಸ್ಸಾಂನಲ್ಲಿ ಇವೆಲ್ಲ ಬಹಳಷ್ಟು ಸೀಲ್ ಆಗಿದ್ದಾವೆ. ಇವೇನು ಲೆಕ್ಕಕ್ಕೆ ಬರೋದಲ್ಲ. ಇಂಥವೆಲ್ಲ ಬಹಳ ಸಣ್ಣ ವಿಷಯಗಳು. ಅವರಿಗೆ ಸುಮಾರು 6.5 ಕೋಟಿ ಮಕ್ಕಳಿಗೆ ಇಲ್ಲಿವರೆಗೆ ಈ ರೀತಿಯಾದಂಥ ಅವ್ಯವಸ್ಥೆ ಆಗಿದೆ. ಏನೋ ಇವತ್ತು ಚರ್ಚೆಗೆ ಬಂದಿದೆ, ಬಹಳ ಖುಷಿ ಇದೆ. ಇದಕ್ಕೆ ಯಾರು ಉತ್ತರ ಕೊಡಲ್ಲ. ನೀವು ಉತ್ತರ ಹೋಗಿ ಕೇಳ್ರಿ, ವುಮೆನ್ ಬಿಲ್ ಬಗ್ಗೆ ಮಾತನಾಡ್ತಾರೆ. ದಯಮಾಡಿ ನೀವು ಮತ್ತೆ ಶೋಭಾ ಕರಂದ್ಲಾಜೆ ಮೇಡಮ್ ಕೇಳಿಗಳಿರಿ.
ನೀವು ಗ್ಯಾಸ್ ಬಗ್ಗೆ ಕೇಳಿದ್ರೆ ಅವರು ವಿಮೆನ್ ಬಿಲ್ ಬಗ್ಗೆ ಹೇಳಿದ್ರು, ಮತ್ತೆ ನೀವು ಇದನ್ನು ಕೇಳಿದ್ರೆ ಮತ್ತೆ ವಿಮೆನ್ ಬಿಲ್ ಬಗ್ಗೆ ಹೇಳ್ತಾರೆ. ಅವ್ರು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ಲ. ಕಳೆದ 12 ವರ್ಷಗಳಿಂದ ಅವರಿಗೆ ಯಾವ ವಿಚಾರಗಳನ್ನ ಕೇಳಬಹುದು? SIR ಅಡಿ ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ಮತ ತೆಗೆದ್ರು, ಚುನಾವಣೆ ಆಯ್ತು. ಆ 27 ಲಕ್ಷ ಜನ ಈ ದೇಶದ ನಿವಾಸಿಗಳು ಹೌದೋ ಅಲ್ವೋ? ಈ ದೇಶದಲ್ಲಿ ಇರುವಂತವರಿಗೆ ಮತ ಹಾಕಲು ಅವಕಾಶ ಕೊಡಲಿಲ್ಲ, ಹೆಸರು ಸರಿ ಇರ್ಲಿಲ್ಲ ಅಂತ ಮತ ಹಾಕಲು ಕೊಡ್ಲಿಲ್ಲ. ದೇಶದಲ್ಲಿ 13 ಕೋಟಿ ಜನರನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತೇಳಿ ಹರಿಹಾಯ್ದಿದ್ದಾರೆ. UPಯಲ್ಲಿ 3 ಕೋಟಿ, ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ, ಕರ್ನಾಟಕದಲ್ಲಿ ಮುಂದೆ ಮಾಡ್ತಾರೆ. ತಮಿಳುನಾಡಿನಲ್ಲಿ 70 ಲಕ್ಷ, ಬಿಹಾರದಲ್ಲಿ 45 ಲಕ್ಷ, ಮಹಾರಾಷ್ಟ್ರದಲ್ಲಿ ಉಲ್ಟಾ 45 ಲಕ್ಷ ಮತದಾರರನ್ನ ಜಮೆ ಮಾಡಿದ್ದಾರೆ. ಹರಿಯಾಣದಲ್ಲಿ 25 ಲಕ್ಷ ಸೇರಿಸಿದ್ದಾರೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಮಾಡುತ್ತಿರುವ ಬಗ್ಗೆ ಪ್ರಶ್ನೆ ಕೇಳುವವರು ಯಾರು ಅಂತೇಳಿ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಎತ್ತಿದ್ದಾರೆ. ಇದೇ ವೇಳೆ ಮಧ್ಯಪ್ರದೇಶದಲ್ಲಿ ನಡೆದ ವ್ಯಾಪಂ ಹಗರಣದ ಬಗ್ಗೆಯೂ ಸಚಿವ ಸಂತೋಷ್ ಲಾಡ್ ದನಿ ಎತ್ತಿದ್ದಾರೆ. ಈ ಬಗ್ಗೆ ಅವರು ಹೇಳಿದ್ದೇನು ಗೊತ್ತಾ? ವ್ಯಾಪಂ ಕೇಸ್ ಹಿಸ್ಟಾರಿಕಲ್ ಕೇಸ್ ಇದೆ. 44 ಜನ ಮರ್ಡರ್ ಆಗ್ತಾರೆ. ಇವತ್ತೇನು ಅದು ಯಾರು ದುರಂಧರ್ ಪಿಕ್ಚರ್ ಮಾಡಿದಲ್ಲ, ಡೈರೆಕ್ಟರ್ಗೆ ಅದೇ ಹೇಳಿದೆ, ಅಪ್ಪ ಸ್ವಾಮಿ ನೀನು ದುರಂಧರ್ 1, 2 ಮಾಡಿದಿ, ಕೇರಳ ಫೈಲ್ಸ್ ಮಾಡಿದ್ರಿ, ಕಾಶ್ಮೀರ್ ಫೈಲ್ಸ್ ಮಾಡಿದ್ರಿ, ದಯಮಾಡಿ ವ್ಯಾಪಂ ಕೇಸ್ ಬಗ್ಗೆ ಒಂದು ಮಾಡು, ಈ ದೇಶದ ಜನಕ್ಕೆ ಗೊತ್ತಾಗುತ್ತೆ. 44 ಜನ ಮರ್ಡರ್ ಆಗ್ತಾರೆ ವ್ಯಾಪಂ ಕೇಸ್ನಲ್ಲಿ. ಇವತ್ತರ ಬಗ್ಗೆ ಅದರಲ್ಲಿ ಚರ್ಚೆನೇ ಆಗಿಲ್ಲ ದೇಶದಲ್ಲಿ. ಅದು ಮೋದಿ ಸಾಹೇಬರ ಕಾಲದಲ್ಲಿ. ಮತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಇವತ್ತೇನು ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ, ಅವರು ಮುಖ್ಯಮಂತ್ರಿ ಇದ್ರು. BJP ಸರ್ಕಾರ ಸುಮಾರು 4 ರಿಂದ 5 ಟರ್ಮ್ ಅಲ್ಲೇ ಇದೆ. ಈ ತರ ಒಂದು ದೊಡ್ಡ ಹಗರಣ ಆಗುತ್ತೆ, ಅದ್ರ ಬಗ್ಗೆ ಇಲ್ಲಿ ಚರ್ಚೆನೇ ಆಗೋದಿಲ್ಲ ದೇಶದಲ್ಲಿ. ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಪ್ರಕರಣದ ಬಗ್ಗೆ ಭಾರಿ ಚರ್ಚೆ. ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲಿ. ನೀಟ್ UG 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನ ತೀವ್ರವಾಗಿ ಖಂಡಿಸಿರುವ CM ಸಿದ್ದರಾಮಯ್ಯ, ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನ ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಆರೋಪಿಸಿದ್ದಾರೆ. ಇದೇ ವೇಳೆ ಈ ಪ್ರಕರಣದ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತಾನು ಆಗ್ರಹಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ CM ಸಿದ್ದರಾಮಯ್ಯ, ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ UG 2026ರ ಪರೀಕ್ಷೆಯನ್ನು ರದ್ದುಗೊಳಿಸಿರುವುದು ಕೇವಲ ಆಡಳಿತ ವೈಫಲ್ಯವಲ್ಲ, ಯುವಜನತೆಗೆ ಮಾಡಿದ ದ್ರೋಹವಾಗಿದೆ ಅಂತೇಳಿ ಕಿಡಿಕಾರಿದ್ದಾರೆ. ಕರ್ನಾಟಕ ರಾಜ್ಯ ಒಂದರಿಂದಲೇ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹಾಜರಾಗಿದ್ರು. ತಿಂಗಳುಗಟ್ಟಲೆ ಕಷ್ಟಪಟ್ಟು ಓದಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಂಡಿದ್ರು. ಅವರ ಪೋಷಕರು ಕೋಚಿಂಗ್, ಪ್ರಯಾಣ ಹಾಗೂ ಇತರೆ ಸೌಲಭ್ಯಗಳಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಈಗ ಪರೀಕ್ಷೆ ರದ್ದುಪಡಿಸಿರುವುದರಿಂದ ವಿದ್ಯಾರ್ಥಿಗಳು ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ ಅಂತ CM ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇದೇ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಪಾರದರ್ಶಕ ಹಾಗೂ ನಿಗದಿತ ಅವಧಿಯೊಳಗಿನ ತನಿಖೆ ನಡೆಸಬೇಕು ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಈ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆಯಾಗದಂತೆ ಹೊಸ ಪರೀಕ್ಷಾ ವೇಳಾಪಟ್ಟಿಯನ್ನು ತಕ್ಷಣ ಹೊರಡಿಸಬೇಕು ಅಂತಾನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಪ್ರವೇಶ ಪರೀಕ್ಷೆಗಳನ್ನು ನಡೆಸುವ ಅಧಿಕಾರವನ್ನ ಮತ್ತೆ ರಾಜ್ಯಗಳಿಗೆ ಹಿಂತಿರುಗಿಸಬೇಕು ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳ ನಿರ್ವಹಣೆಯಲ್ಲಿ ಪದೇ ಪದೇ ಕಾಣಿಸುತ್ತಿರುವ ಲೋಪಗಳು ವಿದ್ಯಾರ್ಥಿಗಳ ಭವಿಷ್ಯವನ್ನ ಸಂಕಷ್ಟಕ್ಕೆ ತಳ್ಳುತ್ತಿವೆ ಅಂತೇಳಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಹಾಗಾದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಬಗ್ಗೆ ಪ್ರಧಾನಿ ಮೋದಿ ಅದ್ಯಾಕೆ ಪರೀಕ್ಷಾ ಪೇ ಚರ್ಚೆ ಮಾಡ್ತಿಲ್ಲ? ಅದ್ಯಾಕೆ ರಾಜ್ಯ BJP ನಾಯಕರು ಈ ವಿಷಯದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿಲ್ಲ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.